ಹಾಯ್, ಎಲ್ಲರಿಗೂ ನಮಸ್ಕಾರ. ಮಳೆಗಾಲ ಇರಲಿ, ಚಳಿಗಾಲ ಇರಲಿ ಅಥವಾ ಬೇಸಿಗೆಗಾಲ ಇರಲಿ, ಎಲ್ಲ ಟೈಮಲ್ಲೂ ಮಾಡಿಕೊಂಡು ಕುಡಿಯಬಹುದಾದಂಥ ಈ ಎರಡು ಆರೋಗ್ಯಕರವಾಗಿರುವಂತಹ ಜ್ಯೂಸ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಕೊಳ್ಳಿ. ಇದು ಪ್ರೋಟೀನ್, ಕ್ಯಾಲ್ಶಿಯಂ ರಿಚ್ ಆಗಿರುವಂತಹ ಜ್ಯೂಸ್ಗಳು. ಇವುಗಳನ್ನು ಬರೀ ಬೇಸಿಗೆಲಷ್ಟೇ ಮಾಡ್ಕೊಂಡು ಕುಡಿಬೇಕು ಅಂತ ಇಲ್ಲ, ಮಳೆಗಾಲದಲ್ಲೂ ಕೂಡ ಮಾಡ್ಕೊಂಡು ಕುಡಿಬೋದು. ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ವಾರದಲ್ಲಿ ಒಂದು ಸರಿನಾದರೂ ಈ ರೀತಿಯಾಗಿ ಈ ಎರಡು ಜ್ಯೂಸ್ಗಳನ್ನು ಮಾಡ್ಕೊಂಡು ಕುಡಿದ್ರೆ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಮಗೆ ಪ್ರೋಟೀನ್ ರಿಚ್ ಆಗಿರುವಂತಹ, ಹೆಲ್ತಿ ಆಗಿರುವಂತಹ ಜ್ಯೂಸ್ ಕೂಡ ಮನೆಯಲ್ಲೇ ನಾವು ಪ್ರಿಪೇರ್ ಮಾಡ್ಕೊಳ್ಬೋದು. ಬನ್ನಿ, ಹಾಗಿದ್ದರೆ ನಾವು ಈ ಜ್ಯೂಸನ್ನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲನೇದಾಗಿ ಎಳ್ಳಿನ ಜ್ಯೂಸ್. ಎಳ್ಳನ್ನು ಒಂದು 3 ರಿಂದ 4 ಗಂಟೆಗಳ ಕಾಲ ನೆನೆಸಿಟ್ಕೊಳ್ಬೇಕು. ಅದನ್ನು ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಎಳ್ಳಿನ ಜೊತೆ 1 ಕಪ್ ಆಗುವಷ್ಟು ಹಸಿ ತೆಂಗಿನ ತುರಿ, ಹಾಗೆ ಒಂದು 3 ರಿಂದ 4 ಆಗುವಷ್ಟು ಏಲಕ್ಕಿನ ಬಿಡಿಸಿ ಹಾಕಿ ಈ ರೀತಿಯಾಗಿ ರುಬ್ಕೊಳ್ತಾ ಇದ್ದೀನಿ. ಇದನ್ನ ಈಗ ಸೋಸ್ಕೊಳ್ತಾ ಇದ್ದೀನಿ. ಸೋಸ್ಕೊಳ್ದೇ ಹಾಗೇನೂ ಕೂಡ ಕುಡಿಬಹುದು, ಆದರೆ ಒಂದು ಸ್ವಲ್ಪ ಸೋಸ್ಕೊಂಡ್ರೆ ಜಿಗುಟು ಅಂತ ಅನಿಸೋದಿಲ್ಲ, ಹಾಗಾಗಿ ಸೋಸ್ಕೊಳ್ತಾ ಇದ್ದೀನಿ. ನಾನು 1-2 ಸರಿ ಇದನ್ನ ಇದೇ ರೀತಿಯಾಗಿಯೇ ರುಬ್ಬಿ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದಕ್ಕೆ ಸಿಹಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಬೆಲ್ಲನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ರುಬ್ಬಬೇಕಾದ್ರೇ ಕೂಡ ಬೆಲ್ಲನ ಹಾಕ್ಕೊಳ್ಬೋದು, ಅಥವಾ ಈ ರೀತಿಯೂ ಕೂಡ ಮಾಡ್ಕೊಳ್ಬೋದು. ನೋಡಿ, ಈಗ ಬೇಕಿದ್ರೆ ಐಸ್ ಕ್ಯೂಬ್ ಹಾಕ್ಕೊಳ್ಬೋದು. ಬೇಸಿಗೆ ಕಾಲ ಆಗಿದ್ದರೆ ಅಥವಾ ಮಳೆಗಾಲ ಎಲ್ಲ ಆಗಿದ್ದರೆ ಹಾಗೇನೂ ಕೂಡ ಕುಡಿಬಹುದು. ಈಗ ಇದನ್ನ ಈ ರೀತಿಯಾಗಿ ಹಾಕಿ ಕುಡಿತಾ ಇದ್ದರೆ ನಿಜವಾಗ್ಲೂ ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಎಳ್ಳು ಮತ್ತು ಹೆಸರು ಕಾಳಿನ ಆರೋಗ್ಯಕರ ಅಂದರೆ ಉಪಯೋಗ ಏನು ಅನ್ನೋದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ವಾರದಲ್ಲಿ ಒಂದು ಸರಿನಾದರೂ ಈ ಥರ ಎಳ್ಳಿನ ಜ್ಯೂಸನ್ನ ಮಾಡ್ಕೊಂಡು ಕುಡಿದ್ರೆ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ಕ್ಯಾಲ್ಶಿಯಂ ಕಡಿಮೆ ಇದ್ದರೆ ಈ ರೀತಿಯಾಗಿ ಎಳ್ಳಿನ ಜ್ಯೂಸ್ ಮಾಡಿಕೊಡಿ, ಅವರಿಗೂ ಕೂಡ ತುಂಬ ಚೆನ್ನಾಗಿ ಆರೋಗ್ಯವಾಗಿರ್ತಾರೆ. ಹಾಗೆ ಈಗ ಹೆಸರು ಕಾಳಿನ ಜ್ಯೂಸ್. ಹೆಸರು ಕಾಳಿನ ಜ್ಯೂಸ್ 2-3 ಥರ ಮಾಡ್ಕೊಳ್ತಾರೆ. ನಾನಿವತ್ತು ಹುರಿದ ಹೆಸರು ಕಾಳಿನ ಜ್ಯೂಸನ್ನ ಮಾಡ್ಕೊಳ್ತಾ ಇದ್ದೀನಿ. ಹೆಸರು ಕಾಳನ್ನು 1 ಕಪ್ ಹೆಸರು ಕಾಳನ್ನು ಈ ರೀತಿಯಾಗಿ ಹುರ್ಕೊಳ್ತಾ ಇದ್ದೀನಿ. ಹೆಸರು ಕಾಳು ಹುರಿಯುವಾಗ ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹುರ್ಕೊಳ್ಬೇಕು. ಯಾಕೆಂದರೆ ಹೈ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ಒಂದೇ ಸರಿ ಸೀದೋಗ್ಬಿಡುತ್ತೆ, ಚೆನ್ನಾಗಿ ಹುರಿದಿರೋ ಥರ ಆಗಲ್ಲ. ಹಾಗಾಗಿ ಈ ರೀತಿಯಾಗಿ ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಕಲರ್ ಬರೋ ತನಕನೂ, ಸ್ವಲ್ಪ ಘಮ ಬರೋ ತನಕನೂ ಹುರ್ಕೊಳ್ಬೇಕು. ನೋಡಿ, ಹೀಗೆ ಈ ರೀತಿಯಾಗಿ ನಿಧಾನಕ್ಕೆ ಹುರ್ಕೊಳ್ತಾ ಇದ್ದೀನಿ. ಈ ಹೆಸರು ಕಾಳನ್ನು ಈ ಮಳೆಗಾಲದಲ್ಲೆಲ್ಲ ಹುರ್ಕೊಂಡು ಹಾಗೆ ತಿನ್ನೋದಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ. ನನ್ನ ಮಕ್ಕಳಿಗೆಲ್ಲ ಈ ಥರ ಹುರ್ಕೊಟ್ರೆ ಹಾಗೇ ತಿಂದುಬಿಡ್ತಾರೆ ಅವ್ರಿಗೆ ಅಷ್ಟೊಂದು ಇಷ್ಟ. ನೋಡಿ, ಈ ರೀತಿಯಾಗಿ ಹುರಿದಿರುವಂತಹ ಹೆಸರು ಕಾಳನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಈ ಥರ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಪೌಡರ್ ಮಾಡಿಕೊಂಡು ಅದಕ್ಕೆ ಮತ್ತೆ ನೀರನ್ನು ಹಾಕಿ ರುಬ್ಕೊಳ್ತಾ ಇದ್ದೀನಿ. ಇದಕ್ಕೆ ಕಾಯಿ ತುರಿ, ಏಲಕ್ಕಿ ಏನೂ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಹೆಸರು ಕಾಳು ರುಚಿನೇ ಆ ಥರ ಇರುತ್ತೆ. ನೋಡಿ, ಈ ರೀತಿಯಾಗಿ ಸೋಸ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ 1-2 ಸರಿ ಈ ರೀತಿ ರುಬ್ಕೊಂಡು ಸೋಸ್ಕೊಳ್ಬೋದು, ಅಥವಾ ಹೆಸರು ಕಾಳನ್ನು ಸೋಸ್ದೇನೂ ಕೂಡ ಕುಡಿಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಸಿಹಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ನಾನು ಜೋನಿ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಈಗ ಬೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಕ್ಕಳಿಗೆಲ್ಲ ಅಂತೂ ತುಂಬಾ ಇಷ್ಟ ಆಗುತ್ತೆ ಈ ರೀತಿಯಾಗಿ ಜ್ಯೂಸ್ ಮಾಡಿಕೊಟ್ರೆ. ನಾನು ನನ್ನ ಮಕ್ಕಳಿಗೆ ಟಿಫಿನ್ ಜೊತೆ ಸ್ಕೂಲಿಗೆ ಈ ಜ್ಯೂಸ್ನೂ ಕೂಡ ಮಾಡಿ ಹಾಕ್ಕೊಡ್ತೀನಿ. ವಾರದಲ್ಲಿ 1 ಅಥವಾ 2 ಸರಿ ಹೆಸರು ಕಾಳು ಮತ್ತು ಎಳ್ಳಿನ ಜ್ಯೂಸನ್ನ ಮಾಡಿಕೊಡ್ತೀನಿ. ಹಾಗೆ ರಾಗಿ ಜ್ಯೂಸ್ನೂ ಕೂಡ ಮಾಡಿಕೊಡ್ತೀನಿ, ಅವರಿಗೆ ಇಷ್ಟಪಟ್ಟು ಕುಡಿತಾರೆ. ಹಾಗಾಗಿ ಇದು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಮಕ್ಕಳಿಗೆ ಕ್ಯಾಲ್ಶಿಯಂ ಎಲ್ಲ ಕಡಿಮೆ ಆಗಿದ್ದರೆ ಈ ಎಳ್ಳಿನ ಜ್ಯೂಸನ್ನ ಮಾಡಿಕೊಡಿ, ಅವರು ಆರೋಗ್ಯವಾಗಿರ್ತಾರೆ. ಹಾಗೆ ತುಂಬಾ ರುಚಿ ಕೂಡ ಆಗಿರುತ್ತೆ. ಕುಡಿದ್ರೂ ಕೂಡ ಏನೋ ಒಂಥರ ಸಮಾಧಾನ ಆಗುತ್ತೆ, ಅಷ್ಟೊಂದು ರುಚಿಯಾಗಿರುತ್ತೆ. ಹಾಗೆ ದೇಹಕ್ಕೂ ಕೂಡ ತಂಪು ಇದು. ಈ 2 ಜ್ಯೂಸ್ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಕೊಳ್ಳಿ. ಯಾರೆಲ್ಲ ಮೊದಲನೇ ಸರಿ ಮಲೆನಾಡು ಸವಿರುಚಿನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.